ನಮಸ್ಕಾರ. ನಾವೆಲ್ಲರೂ ಬಳಸೋ ವಾಟ್ಸಾಪ್ನ ಹಿಂದೆ ಒಂದು ಬೃಹತ್ ಬಿಸ್ನೆಸ್ ಸಾಮ್ರಾಜ್ಯವೇ ಇದೆ. ಈ ಎಕ್ಸ್ಪ್ಲೇನರಲ್ಲಿ ಆ ರಹಸ್ಯವನ್ನೇ ಬಿಡಿಸಿ ನೋಡೋಣ. ಜಾಹೀರಾತುಗಳೇ ಇಲ್ಲದ ಸಂಪೂರ್ಣ ಉಚಿತವಾದ ಈ ಆಪ್ ಕೋಟ್ಯಂತರ ರೂಪಾಯಿ ಹಣ ಹೇಗ್ ಮಾಡುತ್ತೆ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? 2014ರಲ್ಲಿ ಮೆಟಾ ಕಂಪನಿ ಈ ಆಪ್ ಅನ್ನ ಬರೋಬ್ಬರಿ $19 ಬಿಲಿಯನ್ ಕೊಟ್ಟು ಖರೀದಿಸಿತ್ತು. ಇದು ನಿಜಕ್ಕೂ ದೊಡ್ಡ ಮೊತ್ತ. ಮೊದಲು 99 ಸೆಂಟ್ಸ್ ಚಾರ್ಜ್ ಮಾಡ್ತಿದ್ದವರು ಈಗ 2026ರ ಹೊತ್ತಿಗೆ ಇದನ್ನ ಒಂದು ಬೃಹತ್ ಬಿಸ್ನೆಸ್ ಎಕೋಸಿಸ್ಟಮ್ ಆಗಿ ಬದಲಾಯಿಸ್ತಿದ್ದಾರೆ. ಯೋಚಿಸಿ ನೋಡಿ, ಇಮೇಲ್ ಓಪನ್ ರೇಟ್ ಕೇವಲ 20%, ಆದ್ರೆ ವಾಟ್ಸಪ್ದು 98%. ಅದಕ್ಕೆ ಕಂಪನಿಗಳು ವಾಟ್ಸಪ್ ಕಡೆ ಮುಗಿಬೀಳ್ತಿವೆ. ಕಂಪನಿಗಳು ಕಳಿಸೋ ಪ್ರತಿ ಮೆಸೇಜ್ಗೂ ಮೆಟಾ ಶುಲ್ಕ ವಿಧಿಸುತ್ತೆ. ಇದರಲ್ಲಿ ಮಾರ್ಕೆಟಿಂಗ್, ಯುಟಿಲಿಟಿ ಮತ್ತು ಅಥೆಂಟಿಕೇಷನ್ ಅಂತ 3 ವಿಭಾಗಗಳಿವೆ. ಪ್ರತಿದಿನ 3 ಬಿಲಿಯನ್ ಬಳಕೆದಾರರು ಬರೋಬ್ಬರಿ 100 ಬಿಲಿಯನ್ ಮೆಸೇಜ್ ಕಳಿಸ್ತಾರೆ. ಆ ಸಣ್ಣ ಶುಲ್ಕವೂ ಸೇರಿದ್ರೆ ಎಷ್ಟು ದೊಡ್ಡ ಮೊತ್ತ ಆಗುತ್ತೆ ಅಲ್ವಾ? ಎಲ್ಲಕ್ಕಿಂತ ಅಚ್ಚರಿಯ ವಿಚಾರ ಅಂದ್ರೆ ವಾಟ್ಸ್ಆಪ್ ಇಂದು ಬರೋಬ್ಬರಿ $45 ಬಿಲಿಯನ್ ಬೃಹತ್ ಬಿಸ್ನೆಸ್ ಎಕಾನಮಿಯನ್ನೇ ಸೃಷ್ಟಿ ಮಾಡಿದೆ. ಈಗ ಕನ್ವರ್ಸೇಷನಲ್ ಕಾಮರ್ಸ್ ಮಾರುಕಟ್ಟೆಯಲ್ಲಿ ರೀಟೇಲ್ ವಲಯವೇ ಕಿಂಗ್. ಜನರು ಚಾಟ್ ಮಾಡ್ತಾನೆ ನೇರವಾಗಿ ವಸ್ತುಗಳನ್ನ ಖರೀದಿ ಮಾಡ್ತಿದ್ದಾರೆ. ಚಿಕ್ಕಪುಟ್ಟ ಪ್ರಶ್ನೆಗಳಿಗೆ ಎಐ ತಕ್ಷಣ ಉತ್ತರ ಕೊಡುತ್ತೆ. ಆದ್ರೆ ದೊಡ್ಡ ದೊಡ್ಡ ಡೀಲ್ಗಳನ್ನ ಮಾತ್ರ ಕಂಪನಿಯ ನಿಜವಾದ ಸಿಬ್ಬಂದಿ ಹ್ಯಾಂಡಲ್ ಮಾಡ್ತಾರೆ. ಇಮೇಲ್ನಿಂದ ಕೇವಲ 3% ಕಾಲ್ ರಿಕವರಿ ಆದರೆ ವಾಟ್ಸ್ಆಪ್ನಿಂದ 35% ಆಗುತ್ತೆ. ಇದು ಹಳೆ ಮಾರ್ಕೆಟಿಂಗ್ಗಿಂತ ತುಂಬಾನೇ ಪವರ್ಫುಲ್. ಬರೀ ಮೆಸೇಜ್ ಮಾತ್ರವಲ್ಲ, ಬ್ರ್ಯಾಂಡ್ಗಳಿಗೆ ರಕ್ಷಣೆ ಕೊಡುವ ಮೆಟಾ ವೆರಿಫೈಡ್ ಸಬ್ಸ್ಕ್ರಿಪ್ಷನ್ಗಳಿಂದಲೂ ಇವರಿಗೆ ಭಾರೀ ಪ್ರಮಾಣದ ಆದಾಯ ಬರ್ತಿದೆ. ಕಂಪನಿಗಳು ದುಡ್ಡು ಕೊಟ್ಟು ತಮ್ಮ ಸಬ್ಸ್ಕ್ರಿಪ್ಷನ್ ಅಪ್ಗ್ರೇಡ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಚಾನೆಲ್ ಮತ್ತೆ ಡಿವೈಸ್ಗಳನ್ನ ಸುಲಭವಾಗಿ ಬಳಸಬಹುದು. ಈಗ ಅಪ್ಡೇಟ್ಸ್ ಟ್ಯಾಬ್ನಲ್ಲಿ ಬರೋ ಸ್ಟೇಟಸ್ ಜಾಹೀರಾತುಗಳಿಂದ ಇವರ ಬಿಸ್ನೆಸ್ ವ್ಯಾಪ್ತಿ ಇನ್ನಷ್ಟು ವೇಗವಾಗಿ ಬೆಳೆಯೋದಕ್ಕೆ ಶುರುವಾಗಿದೆ. ಬ್ರ್ಯಾಂಡ್ಗಳು ಪ್ರಮೋಟೆಡ್ ಚಾನೆಲ್ಗಳಿಗೆ ಹಣ ಕೊಟ್ರೆ ಅವರ ಕಂಟೆಂಟ್ ಲಕ್ಷಾಂತರ ಜನರಿಗೆ ಅತ್ಯಂತ ಸುಲಭವಾಗಿ ತಲುಪುತ್ತೆ. ಇದರ ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಆಡ್ಸ್ಗೆ ವಾಟ್ಸಾಪ್ ಒಂದು ಅತ್ಯುತ್ತಮ ಕನ್ವರ್ಟಿಂಗ್ ಎಂಜಿನ್ ಥರ ಕೆಲಸ ಮಾಡುತ್ತೆ. ನಿಮಗ್ ಗೊತ್ತಾ, ಕೇವಲ ಈ ಕ್ಲಿಕ್ ಟು ವಾಟ್ಸಾಪ್ ಆಡ್ಸ್ ಇಂದಾನೇ ಮೆಟಾ ವರ್ಷಕ್ಕೆ ಸುಮಾರು $10 ಬಿಲಿಯನ್ ಆದಾಯ ಗಳಿಸ್ತಿದೆ. ಜೊತೆಗೆ ಬಿಸ್ನೆಸ್ ಪೇಮೆಂಟ್ಗಳಿಗೆ 3.99% ಶುಲ್ಕ ಹಾಕೋ ವಾಟ್ಸಾಪ್ಪೇ ಜಾಗತಿಕ ಫೈನಾನ್ಸ್ ವ್ಯವಸ್ಥೆಯಲ್ಲೂ ತನ್ನ ಬೇರೂರುತ್ತಿದೆ. ಹಾಗಾದ್ರೆ ಭವಿಷ್ಯದಲ್ಲಿ ಇಡೀ ಇ ಕಾಮರ್ಸ್ ಜಗತ್ತು ಕೇವಲ ಒಂದು ವಾಟ್ಸಾಪ್ ಚಾಟ್ ಬಾಕ್ಸ್ನೊಳಗೆ ಸೇರಿ ಹೋಗುತ್ತಾ?